ಫಿಶ್ ಫ್ರೈ, ಚಿಕನ್ ಸಾಂಬಾರು ಮತ್ತೆ ಚಿಕನ್ ಗ್ರೇವಿಯನ್ನು ಮಾಡ್ತೀವಲ್ಲ ಅದೇ ರೀತಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ 1 kg ಆಗುವಷ್ಟು ಫಿಶ್ ಅನ್ನ ತಗೊಂಡಿದ್ದೀನಿ. ಫಿಶ್ ಫ್ರೈನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಯಾವ ರೀತಿ ಫ್ರೈ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋವನ್ನ ಶುರು ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ನಾವಿಲ್ಲಿ ಫಿಶ್ ಅನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ನಾನಿಲ್ಲಿ 1 kg ಆಗುವಷ್ಟು ಫಿಶ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ನನಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಮತ್ತೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅನ್ನ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಕೂಡ ಸೇರಿಸಿದ್ದೀನಿ. ಸ್ವಲ್ಪನೇ ಅರಿಶಿನ, ನೀವು ಸ್ಪೈಸಿ ತಿನ್ನೋರಾದ್ರೆ ಗರಂ ಮಸಾಲ ಕೂಡ ಸೇರಿಸ್ಕೋಬಹುದು. ನಂತರ ಇದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನ ಸೇರಿಸ್ತಾ ಇದ್ದೀನಿ. ಬೇಕಂದ್ರೆ ನೀವು ಲಿಂಬೆ ಹಣ್ಣಿನ ರಸವನ್ನ ಕೂಡ ಸೇರಿಸ್ಕೋಬಹುದು ಹುಣಸೆ ಹಣ್ಣಿನ ಬದಲಾಗಿ. ಸೊ ಹುಣಸೆನ ಹಾಕಿದ್ರೆ ಫಿಶ್ಗೆ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಹಾಗಾಗಿ ಚೆನ್ನಾಗಿ ನಾನು ಮಿಕ್ಸ್ ಅನ್ನ ಮಾಡ್ತಾ ಇದ್ದೀನಿ. ನೀವು ಇದನ್ನ ಎಷ್ಟು ಹೊತ್ತು ಇಡ್ತೀರಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಫಿಶ್ ಇಲ್ಲಿ ರೆಡಿ ಆಗುತ್ತೆ. ಸೊ ರೋಡ್ ಸೈಡ್ ಎಲ್ಲ ನೀವು ಸಣ್ಣ ಸಣ್ಣ ಗಾಡಿಗಳಲ್ಲಿ ಫ್ರೈ ಮಾಡಿರ್ತಾರೆ ನೋಡಿ ಫಿಶ್ ಫ್ರೈ, ಅದೇ ರೀತಿ ಟೇಸ್ಟ್ ಇದು ಕೊಡುತ್ತೆ. ಈ ರೀತಿ ಮ್ಯಾರಿನೇಟ್ ಮಾಡಿಡೋದ್ರಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೈಡ್ಗೆ ನಂತರ ನಾವೀಗ ಫ್ರೆಂಡ್ಸ್ ನಂತರ ನಾನಿಲ್ಲಿ ಒಂದು ಕುಕ್ಕರಲ್ಲಿ 1 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೀನಿ. ಫಿಶ್ ಮ್ಯಾರಿನೇಟ್ ಆಗುವವರೆಗೂ ನಾವು ಮಟನ್ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ಬೋದು. ಮಟನ್ ಸಾಂಬಾರು ತುಂಬಾನೇ ಸಿಂಪಲ್ ಆಗಿ ಮಾಡ್ತೀನಿ ನಾನು. ಸೊ ಅದು ಇದು ಜಾಸ್ತಿ ಏನು ಹಾಕೋದಿಲ್ಲ. ಫ್ರೆಂಡ್ಸ್ ನಾನಿಲ್ಲಿ ಅರ್ಧ kg ಆಗುವಷ್ಟು ಮಟನ್ ಅನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಟನ್ ಕಲರು ಚೇಂಜ್ ಆಗಬೇಕು. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಸೇರಿಸ್ತಾ ಇದ್ದೀನಿ. 1-2 ನಿಮಿಷ ಇದನ್ನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಫ್ರೆಂಡ್ಸ್ ನಂತರ ನಾನು ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನನಗೆ ರೊಟ್ಟೆ ತವೆಯನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದರಲ್ಲಿ ಈಗ ನಾನು ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಈ ಎಣ್ಣೆ ಬಂದುಬಿಟ್ಟು ನಿನ್ನೆ ಚಕುಲಿ ಫ್ರೈ ಮಾಡಿದ್ದು, ಹಾಗಾಗಿ ಅದೇ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನಾನಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸೋಂಪು, ಜೀರಿಗೆ, ಏಲಕ್ಕಿ, ಲವಂಗ, ದಾಲ್ಚೀನಿ, ಒಂದು ಪಲಾವ್ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಸ್ಪೈಸಿ ತಿನ್ನೋರಾದರೆ ಗರಂ ಮಸಾಲದ ಫ್ಲೇವರ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ನಮ್ಮ ಮನೇಲಿ ನಾವು ಜಾಸ್ತಿ ಅಂದರೆ ಜಾಸ್ತಿನೇ ಸ್ಪೈಸಿ ಕಡಿಮೆ ತಿನ್ನೋದು. ಜಾಸ್ತಿ ನಾವು ಸ್ಪೈಸಿ ತಿನ್ನೋದಿಲ್ಲ. ಹಾಗಾಗಿ ಸ್ವಲ್ಪನೇ ನಾನು ಎಲ್ಲ ಮಸಾಲೆಯನ್ನು ಸೇರಿಸ್ಕೊತೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಪ್ರತಿಯೊಂದು ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿಲ್ಲ. ಕೊತ್ತಂಬರಿ ಸೊಪ್ಪಿನ ಹಿಂದಿಂದು ಬೇರೆ ರೀತಿಯಲ್ಲಿ ಇರ್ತೀನಿ ನೋಡಿ, ಅದನ್ನು ಇಲ್ಲಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಬೇಕು. ನಂತರ ಇದಕ್ಕೆ 1 ಮುಷ್ಟಿ ಆಗೋಷ್ಟು ಪುದೀನ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹತ್ರ ಹಾಕಿದ್ದೀನಿ, ಅಂದರೆ ಕೊತ್ತಂಬರಿ ಸೊಪ್ಪಿನ ಇರ್ತೀನಿ ನೋಡಿ, ಅದು ಸ್ವಲ್ಪ ಮೆತ್ತಗಾಗುತ್ತೆ. ಇಲ್ಲಿ ಚಿಕನ್ದು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಈ ಗ್ಯಾಸನ್ನು ನಾನು ಹೈ ಫ್ಲೇಮಲ್ಲಿ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ, ನಂತರ ಇದಕ್ಕೆ ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಏಲಕ್ಕಿ ಲವಂಗ ಜಾಸ್ತಿ ಬೇಕಂದರೆ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಈ ರೀತಿ ಮಟನ್ ಮಸಾಲವನ್ನು ನೀವು 2 ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಳಿ. ಸೊ ನಾನಿಲ್ಲಿ ಸೇರಿಸುವಾಗ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ. ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೊಂದು ಸತಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಆ ರೀತಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಂತರ ನಾನಿಲ್ಲಿ ಅರ್ಧ ತೆಂಗಿನ ಹೋಳನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಗಟ್ಟಿಯಾಗಿ ಮಾಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪನೇ
ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ನೀವು ಗಟ್ಟಿಯಾಗಿ ಮಾಡ್ತಾಯಿದ್ರೆ ಇನ್ನು ಸ್ವಲ್ಪವನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು. ನೋಡಿ, ಈಗ ಇಲ್ಲಿ ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಇದೆ. ಈ ರೀತಿ ಎಣ್ಣೆ ರಿಲೀಸ್ ಆದ ನಂತರ ಬಿಸಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಕುಕ್ ಕೂಡ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೇಂಜ್ ಆಗೋದಿಲ್ಲ. ನಾವು ತಣ್ಣೀರು ಹಾಕೋದ್ರಿಂದ ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ನಂತರ ನಾನು ಇಲ್ಲಿ ಒಂದು 3 ಮೀಡಿಯಮ್ ಸೈಜ್ದು ಟೊಮೆಟೊನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಮುಚ್ಚಳವನ್ನು ಮುಚ್ಚಿಬಿಟ್ಟು 3 ವಿಸಿಲನ್ನು ಕೂಗಿಸ್ಕೊತೀನಿ. ಫ್ರೆಂಡ್ಸ್, ಈಗ ನಾನು ಇದನ್ನು ಮಸಾಲೆಯನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಅದೇ ಪ್ಯಾನ್ಗೆ ಅಂದರೆ ರೊಟ್ಟಿ ಮಾಡೋ ತವೆಗೆ ನಾನಿಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ kg ಆಗೋಷ್ಟು ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಮಾತ್ರ ಚಿಕನ್ಗೆ ಉಪ್ಪನ್ನು ಸೇರಿಸ್ಕೋಬೇಕು. ಸ್ವಲ್ಪನೇ ಅರಿಶಿನವನ್ನು ಕೂಡ ಇದು ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪೌಡರ್, ಇದಕ್ಕೆ ಗರಂ ಮಸಾಲವನ್ನು ಕೂಡ ಇಲ್ಲಿ ಸ್ವಲ್ಪನೇ ಸೇರಿಸ್ಕೊಂಡು ಸ್ವಲ್ಪನೇ ಇದಕ್ಕೆ ಖಾರವನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ನೀವು ಜಾಸ್ತಿ ಕೂಡ ಹಾಕೋಬೋದು. ಸ್ವಲ್ಪನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಈ ತಳ ಹಿಡಿಯುತ್ತೆ, ಅಂದರೆ ಇದು ರೊಟ್ಟಿ ಮಾಡುತ್ತೇವೆ ಅಲ್ವಾ, ಅದಕ್ಕೆ ಜಾಸ್ತಿನೇ ತಳ ಹಿಡಿಯುತ್ತೆ. ಪರವಾಗಿಲ್ಲ, ಆದರೂ ಕೂಡ ನಾವು ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಫ್ರೈ ಆಗೋ ರೀತಿಯಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗುತ್ತೆ ಗ್ರೇವಿಯಲ್ಲಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮುಚ್ಚಿಬಿಟ್ಟು 1-2 ನಿಮಿಷ ಬಿಟ್ಬಿಡೋಣ. ಫ್ರೆಂಡ್ಸ್, ಈಗ ನಾನು ಇದಕ್ಕೆ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆಯನ್ನು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕೂಡ ಹಾಕೋಬಹುದು. ಫ್ರೆಂಡ್ಸ್, ಫ್ರೈ ಮಾಡುವಾಗಲೇ ಮಸಾಲೆಯನ್ನು ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಮತ್ತೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋದು ಬೇಕಾಗೋದಿಲ್ಲ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೇ ಸತಿ ರುಬ್ಕೊಂಡಿದ್ದೆ, ಹಾಗಾಗಿ ಇದ್ರ ಜೊತೆಗೆ ನಾನು ಸೇರಿಸ್ಕೊಂಡಿಲ್ಲ. ಮೊದಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆಯನ್ನು ರುಬ್ಬಿದ್ವಲ್ಲ, ಆ ಮಸಾಲೆಯನ್ನು ಕೂಡ ನಾನಿಲ್ಲಿ ಡೈರೆಕ್ಟ್ಲಿ ಹಾಗೆ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಪೇಸ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ 3 ಮೀಡಿಯಮ್ ಸೈಜ್ದು ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕನ್ಗೆ ನಾನು ಹುಳಿಯನ್ನು ಸೇರಿಸೋದಿಲ್ಲ, ಅಂದರೆ ಹುಣಸೆ ಹುಳಿಯನ್ನು ಸೇರಿಸೋದಿಲ್ಲ. ಹಾಗಾಗಿ ಟೊಮೆಟೋದು ಹಸಿ ವಾಸನೆ ಹೋಗಬೇಕು. ನಾವು ಎಷ್ಟು ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೊತೀವಲ್ಲ, ಅಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಗ್ರೇವಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಈ ರೀತಿ ಫ್ರೈ ಆದಮೇಲೆ ಆವಾಗಲೇ ಕುಕ್ ಮಾಡಿಟ್ಟಿರುವಂಥ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕನ್ ನಾವು ಮುಚ್ಚಿಟ್ಟಿರೋ ಕಾರಣಕ್ಕೆ ಇದು ಸ್ವಲ್ಪ ನೀರು ಬಿಟ್ಟಿದೆ. ಇದೆಲ್ಲ ಚಿಕನ್ನು ಮತ್ತು ಅದ್ರ ಗ್ರೇವಿ ಎಲ್ಲ ಸೇರಿಸ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ನಾವು ಈ ರೀತಿ ಫ್ರೈ ಮಾಡೋದ್ರಿಂದ ಚಿಕನ್ ಕುಕ್ ಆಗಿರುತ್ತೆ. ನೋಡಿ, ಚಿಕನ್ ಕುಕ್ ಆಗಿರುತ್ತೆ. ಆದರೂ ಕೂಡ ಮತ್ತೆ ಇದರ ಜೊತೆಗೆ ನಾವು 1-2 ನಿಮಿಷ ಕುಕ್ ಮಾಡಿಕೊಂಡ್ರೆ ಇಲ್ಲಿ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಚಿಕನ್ ಸುಕ್ಕ ಅಂತ ಹೇಳ್ಬೋದು. ಸೊ ಸಿಂಪಲಾಗಿ ಜಾಸ್ತಿ ಒಣದಾಗಿಲ್ಲ ಅಂತೀವಿ ನೋಡಿ ನಾವು, ಆ ರೀತಿ ಆಗಿಲ್ಲ. ಸ್ವಲ್ಪ ಗ್ರೇವಿಯಾಗಿ ಜ್ಯೂಸಿಯಾಗಿ ಇಲ್ಲಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ನಿಮ್ಗೇನಾದರೂ ಗ್ರೇವಿ ರೀತಿಯಲ್ಲಿ ಬೇಕಪ್ಪ ಅಂದರೆ ಗೋಡಂಬಿಯನ್ನು ನೀವು ಪೇಸ್ಟ್ ಮಾಡಿ ಸೇರಿಸ್ಕೊಳ್ಳಿ. ಈಗ ಇದನ್ನು 1-2 ನಿಮಿಷ ಕುಕ್ ಮಾಡಿಕೊಂಡ್ರೆ ನಮಗಿಲ್ಲಿ ಸಿಂಪಲಾಗಿ ಚಿಕನ್ ಗ್ರೇವಿ ರೆಡಿ. ಫ್ರೆಂಡ್ಸ್, ಈಗ ನಾನಿಲ್ಲಿ ಫಿಶನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ಬಾಂಬೆ ರವೆ, ಖಾರ, ನಂತರ ಜೀರಿಗೆ ಪೌಡರ್, ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪನ್ನು ಹಾಕ್ತಾ ಇದ್ದೀನಿ. ಬಾಂಬೆ ರವೆ ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಔಟ್ಸೈಡಲ್ಲಿ ನಾವು ಅಂಗಡಿಗಳಲ್ಲಿ ಹಚ್ಚಿಟ್ಟಿರ್ತಾರೆ ನೋಡಿ ರವೆ, ಅದೇ ರೀತಿ ಮಾಡಬೇಕಪ್ಪ ಅಂದರೆ ನೀವು ರವೆನ ಹಚ್ಚಲೇಬೇಕು. ಎಣ್ಣೆ ಕೂಡ ಸ್ವಲ್ಪ ಕಡಿಮೆನೇ ಹಿಡ್ಕೊಳ್ಳುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಇಲ್ಲಿ ನಾನು ಫಿಶನ್ನು ತಗೊಂಡು ಮ್ಯಾರಿನೇಟನ್ನು ಮಾಡ್ಕೊತೀನಿ.
ನೀರು ಕೊಡ. ಈಗ ನಾನಿಲ್ಲಿ ಒಂದೊಂದಾಗಿ ಫಿಶನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಜಸ್ಟ್ ನಾವು ತವಾ ಫ್ರೈನ ಮಾಡ್ಕೋಬೇಕು. ನೀವು ಬೇಕಂದರೆ ನಾನ್ ಸ್ಟಿಕ್ಕಲ್ಲಿ ಎಣ್ಣೆ ಹಾಕದೇ ಇದನ್ನು ತವಾ ಫ್ರೈನ ಮಾಡ್ಕೋಬೋದು. ನಾನ್ ಸ್ಟಿಕ್ಕಿಂತ ಈ ರೀತಿ ರೊಟ್ಟೆ ಮಾಡೋ ತವೆ ಇರುತ್ತೆ ನೋಡಿ, ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಫ್ರೆಂಡ್ಸ್, ಈ ಫಿಶ್ ಫ್ರೈ ಆಗ್ತಾ ಇದೆ. ಈಗ ಸಾಂಬಾರು ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಅಂದಿಗೆ ಸಾಂಬಾರು ರೆಡಿ ಆಗಿದೆ. ಕೊನೆಯಲ್ಲಿ ನಾನು ಸ್ವಲ್ಪ ಅನ್ನೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸಾಂಬಾರು ತುಂಬಿಸಿದ್ದೀನಿ. ಸಿಂಪಲ್ ಆಗಿ ನಮಗಿಲ್ಲಿ ಮಟನ್ ಸಾಂಬಾರು ತಿಳಿಯಾಗಿಯೇ ಇದೆ. ನಂತರ ಇದು ಫಿಶ್ ಫ್ರೈ ನೋಡಿ, ಸ್ವಲ್ಪನೇ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೈನ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಪಿತೃಪಕ್ಷಕ್ಕೆ ಸ್ವೀಟ್ ಮತ್ತು ಖಾರದ ಅಡುಗೆ ಎರಡೂ ಮಾಡ್ತಾರೆ. ನಾನು ಕೂಡ ಅದೇ ರೀತಿ ಮಾಡಿ ಇವತ್ತು ನಮ್ಮ ಅತ್ತೆ ಮಾವನಿಗೆ ಪೂಜೆಯನ್ನು ನಾವು ಸಲ್ಲಿಸಿದ್ವಿ.